ಅಲ್ಲೋ ಅದಕ್ಕೇನು ನೋವಾಗಲ್ಲ ತಟ್ಟೆ ಹಂಗ್ ತಟ್ಟದಲ್ಲ. ಮತ್ತೆ ಇದು ನೈವೇದ್ಯ ಆಗಿದೆಯಲ್ಲ, ತಿನ್ಲಾ? ತಿನ್ ನೋಡು. ಸರ್ಕಲ್ ಬರುತ್ತಾ, ಮೊಟ್ಟೆ ಬರುತ್ತಾ? ಅಚ್ಚು ನಮ್ಮ ಲಕ್ಷ್ಮಿ ಪೂಜೆ ಮಾಡಿದಾರೆ, ಬನ್ನಿ ತೋರಿಸ್ತೀನಿ. ಓಂ ಕಾಂತಾಯೇ ನಮಃ, ಕಾಮಾಕ್ಷೇ ನಮಃ, ಓಂ ಕರುಣಾಯೇ ನಮಃ, ಓಂ ಲೋಕಮಾತ್ರೇ ನಮಃ, ಓಂ ಪದ್ಮಪ್ರಿಯಾಯೇ ನಮಃ, ಓಂ ಪದ್ಮಹಸ್ತಾಯೇ ನಮಃ. ಹಸಿರು ಹಾಕ್ತಿದ್ದೀನಿ. ಸ್ಪೂನಲ್ಲಿ ಹಾಕ್ಲಾ? ಬೇಡಮ್ಮ, ಕೈಯಲ್ಲಿ ಹಾಕಿ, ಏನಾಗಲ್ಲ. ಕೈಯೆಲ್ಲ ಮಾಡ್ತಾ ಮಾಡ್ತಾ ಬರುತ್ತೆ, ಮಾಡು. ಹಂಗ ಹಾಕಕ್ ಆಗ್ಬೇಕಲ್ಲ ನಂಗೆ. ನಾನು ಅದಕ್ಕೆ ಹೇಳಿದ್ದು, ನನ್ನ ಮನೇಲೆಲ್ಲ ಸ್ಪೂನಲ್ಲಿ ಹಾಕ್ತಿದ್ದೆ. ನಿಂಗೆ ಹೆಂಗ್ ಬೇಕೋ ಹಾಕು. ಇದೊಂಥರ ಚೆನ್ನಾಗ್ ಅನ್ಸುತ್ತೆ ಹಬ್ಬದ ದಿನ. ಈ ತರ ಮಸಾಲ ವಡೆ, ಆಮೇಲೆ ಅದು ಒಬ್ಬಟ್ಟು, ಬೇಳೆ ಹೋಳಿಗೆ. ನಾ ಆಕ್ಚುಲಿ ಅದು ಕೊಬ್ಬರಿ ಹೋಳಿಗೆ ಅಷ್ಟಿಷ್ಟ ಆಗಲ್ಲ. ಇದು ಬೇಳೆ ಹೋಳಿಗೆ ಚೆನ್ನಾಗಿರುತ್ತಲ್ವಾ? ಅದಕ್ಕೆ ಬೇಳೆ ಹೋಳಿಗೆ ಮಾಡಿರೋದು. ಇದು ನೈವೇದ್ಯ ಆಗಿದೆಯಲ್ಲ, ತಿನ್ಲಾ? ತಿನ್ ನೋಡು. ಉಪ್ಪು ಖಾರ ಸರಿ ಇದೆಯಾ ನೋಡು. ಕರೆಕ್ಟಿದೆ. ಸ್ಪೂನ್ ಕೊಟ್ಬಿಡು, ಸುಮ್ಮನೆ ತಲೆನೋವು ಬೇಡ. ನಂಗೆ ಒಂದು ಸ್ಪೂನ್ ಕೊಟ್ಟು. ಯಾಕಮ್ಮ ಭಯ ಪಡ್ತೀಯ? ಸುಮ್ಮನೆ ಯಾಕೆ? ಸ್ಪೂನಿನಲ್ಲಿ ವಡೆ ಹಾಕುವುದು ಹೇಗೆ? ಈ ತರ. ಅಂಡ್ ದೆನ್ ಇದನ್ನ ಜಸ್ಟ್ ಹಿಂಗೆ ಹಾಕೋದು ಆಯಿಲಲ್ಲಿ. ಇದನ್ನ ಸಂತೋಷಕ್ಕೆ ಕೊಡ್ತೀನಿ. ನಾನು ಮಾಡಿದ್ದು. ಒಂಚೂರು ಎಣ್ಣೆಲಿ ಹತ್ಕೊಳೆ. ಕೊಡು, ಬಿಡು, ಬಿಸಿ ಇರುತ್ತೆ, ಹುಷಾರು. ಓ ಮೈ ಗಾಡ್, ಇದು ಹಿಂಗೆ ಉಲ್ಟಾ ಮಾಡ್ಬೇಕಾ? ಅಲ್ಲ, ಫಸ್ಟ್ ಹಿಂಗೆ ಉಂಡೆ ಮಾಡ್ಕೊ, ಹಿಂಗೆ ಹಿಂಗೆ ಮಾಡು. ಈಗ ಹಾಕು. ಉಲ್ಟಾ ಮಾಡ್ಬೇಕಂತೆ. ಅಲ್ಲೋ ಅದಕ್ಕೇನು ನೋವಾಗಲ್ಲ ತಟ್ಟೆ ಹಂಗ್ ತಟ್ಟದಲ್ಲ. ಪ್ರೆಸ್ ಮಾಡು. ಹಂಗಲ್ಲ, ಈ 3 ಬೆರಳಲ್ಲಿ ಹಿಂಗ್ ಪ್ರೆಸ್ ಮಾಡ್ಬೇಕು. ನಾನು ಹಂಗ ನನ್ ಸರಿ ಬರುತ್ತೋ ಇಲ್ವೋ? ಅಲ್ಲ, ನೀನ್ ಅದಕ್ಕೆ ನೋವಾಗುತ್ತೇನೋ ಅನ್ನೋ ತರ. ಅದು ಇದ್ರಲ್ಲಿ ಆಚೆಗಡೆ ಎಲ್ಲ ಹಿಂಗೇನೋ ಕೈಯಲ್ಲಿ ಸುಮ್ನೆ ಹಿಂಗ್ ಮಾಡ್ಬಿಟ್ರೆ ಒಬ್ಬಟ್ಟೆ ಆಗ್ಬಿಡ್ನೆ. ಸ್ಪ್ರೆಡ್ ಮಾಡ್ತಾರ ಅವರು. ಅದ್ ಹೆಂಗಾಗುತ್ತೆ? ಇದಕ್ ನ್ಯಾಕ್ ಬೇಕು. ತೊಟ್ಟದಲ್ಲಮ್ಮ, ನಾನು ಮಾಡ್ತೀನಿ. ಸೈಡಲ್ಲೆಲ್ಲ ವೈಟ್ ಬಂದ್ಬಿಡ್ತಲ್ಲಮ್ಮ. ಇನ್ನೇನ್ ಮಾಡ್ಬೇಕು? ತೆಗಿ ಹೋಗ್ಲಿ, ಇರು. ತೆಗಿ ಹೋಗ್ಲಿ, ಯಾರಿಗ್ ಗೊತ್ತು? ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಇವಾಗ ಬಾಳೆ ಎಲೆ ಊಟ ನೋಡಿ. ನಾನು ಎಷ್ಟು ಡೆಕೋರ್ ಮಾಡಿದೀನಿ ಬಾಳೆ ಎಲೆ ಊಟಕ್ಕೆ. ಎಲ್ಲ ಒರೆಸಿ ಎಲ್ಲ ಇಟ್ಟಿದ್ದೀನಿ. ಸರ್ವ್ ಮಾಡ್ಕೊಂಡು ತಿನ್ನೋಣ. ಇದಾ ಕೋಸಂಬರಿ, ಸಾಲ್ದಾಳ್ ಅಂತೀವಲ್ಲ ನಾವು. ನೀವಲ್ಲಿ, ನಾನು ಇಲ್ಲಿ. ಒಂದ್ ಸಾಕ? ದೊಡ್ಡದಾಗ್ತೀನಿ ನಿಮಗೆ. ಚೆನ್ನಾಗಿದೆ, ತಿನ್ರಿ. ಇನ್ನೊಂದು ತಿನ್ನಿ, ಏನಾಗಲ್ಲ. ಚಿಕ್ಕದು ಹಾಕಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ. ನಂದು ನಾನು ಚಿಕ್ಕದು ಹೋಳಿಗೆ ನಿಮ್ಗೆ ಮಾಡಿದ್ದು. ರಂಗೋಲಿ ಫಸ್ಟ್ ಹಾಕ್ಬೇಕಾ? ಅಲ್ಲ, ನನ್ ಕರೆಕ್ಟಾಗಿ ಸರ್ಕಲ್ ಬರ್ಬೇಕಂದ್ರೆ. ಹೌದಾ? ಫಸ್ಟ್ ಅದು ಪೆನ್ನಲ್ಲಿ ಏನಾರ ಹಿಂಗೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ರಂಗೋಲಿಯಲ್ಲಿ. ಕೂಚು ಕೂಚು ಇರ್ರಿ, ನಂಗೆ ಗೊತ್ತಿಲ್ಲ. ರಂಗೋಲಿ ಹಾಕ್ಬಿಡ್ತೀನಿ. ಎಷ್ಟು ಕಷ್ಟಪಡ್ತಾ ಇದ್ದಾರೆ ನನ್ನ ಹೆಂಡತಿ.
ನಂಗೆ ಕರೆಕ್ಟಾಗಿ ಅದು ಸರ್ಕಲ್ ಬರ್ಬೇಕಲ್ಲ. ಸರ್ಕಲ್ ಬರುತ್ತಾ ಮೊಟ್ಟೆ ಬರುತ್ತಾ? ಹಾಕ್ರಿ ಸರ್ಕಲ್ ನೋಡೋಣ. ಸರ್ಕಲ್ ದೇವ್ರೆ ಸರ್ಕಲ್ ಬರ್ಲಿ. ನಂಗೆ ಬರ್ತಿಲ್ಲ ಕರೆಕ್ಟಾಗಿ. ನಂಗೆ ಅಟ್ಲೀಸ್ಟ್ ರಂಗೋಲಿ ಯಾರು ಹಾಕೊಟ್ಟಿದ್ರೆ. ರಂಗೋಲಿ ಹಾಕಿ ಹೂವು ನಂಗೆ ಕರೆಕ್ಟಾಗಿ ಮಾಡಕ್ ಬರ್ತಿಲ್ಲ, ಯಾರು ಹೆಲ್ಪ್ ಮಾಡ್ತಿಲ್ಲ. ಏನ್ ಮಾಡೋದು, ಒಬ್ಳೆ ಮಾಡ್ತಿದ್ದೀನಿ. ಮಾಡಿ ಎಲ್ಲ ಮಾಡಿ ಸುಸ್ತಾಗಿ ಫ್ಲವರ್ ಡೆಕೋರೇಷನ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಸಣ್ಣ ಮಾಡ್ತಿದ್ರು. ಮಾಡೋದು ಇದೊಂದು ಮಾಡ್ಬಂದ್ರಿ ನಿಮಗೆ ಕರೆಕ್ಟಾಗಿ ನಂಗೆ ಮಾಡಕ್ ಬರ್ತಿಲ್ಲ. ಆಹಾ ಅಚ್ಚು ಏ ಮಮ್ಮಿ ಹಾ ಏ ಹುಷಾರು. ಅದು ಹಚ್ಚಲ್ಲ ಹಂಗೆ. ಲೈ ಮೊಟ್ಟಾಯ್ತು. ಹಾ ಬನ್ನಿ. ಅಯ್ಯೋ ರಾಮ್, ಹಚ್ಚೇ ಇಲ್ಲ ರೀ. ಏಯ್ ದೂರ. ಯಪ್ಪ ಇವಾಗ ಮನೆಗೆ ಹೊರಡ್ತಿದೀವಿ. ಹೆಂಗಿತ್ತು ನಿಮ್ ದೀಪಾವಳಿ? ದೀಪಾವಳಿ ತುಂಬಾನೇ ಚೆನ್ನಾಗಿತ್ತು. ಇವಾಗ ಮತ್ತೆ ಬೇಜಾರಾಗ್ತಿದೆ ದೀಪಾವಳಿ ಮುಗ್ದೋಯ್ತಲ್ಲ ಅಂತ. ಮತ್ತೆ ನಾಳೆಯಿಂದ ಅದೇ ವಾಷಿಂಗ್ ಮಿಷಿನು, ಅದೇ ಕ್ಲೀನ್. ಮತ್ತೆ ನಾಳೆಯಿಂದ ಅದೇ ಸೇಮ್ ಓಲ್ಡ್ ರುಟೀನು. ಮನೆಗೆ ಹೋಗ್ಬೇಕು, ಸೇಮ್ ಓಲ್ಡ್ ಹೌಸ್ ಹೋಲ್ಡ್ ವರ್ಕ್ ಮಾಡಬೇಕು, ಅದೇ ಕಿಚನ್ನು, ಅದೇ ಕೆಲಸ ಎಲ್ಲ ಸೇಮ್ ಟು ಸೇಮ್. ಎಷ್ಟು ಕೆಲಸ ಮಾಡ್ಬೇಕಲ್ಲ. ಇಲ್ಲಿ ಬಂದ್ರೆ ಆರಾಮ್ ಇರ್ಬೋದು, ಏನು ಕೆಲಸ ಇಲ್ಲ, ಏನಿಲ್ಲ, ಆರಾಮಾಗಿ ಅಮ್ಮ ಮಾಡ್ತಾರೆ, ಆರಾಮಾಗಿರೋದು. ಇವತ್ತು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಎಲ್ಲರಿಗೂ.